ವಿದ್ಯಾರ್ಥಿಗಳೇ, ನಾವು ಈ ವಿಡಿಯೋದಲ್ಲಿ ಸಮಗ್ರ ಅರ್ಥಶಾಸ್ತ್ರದ ವಿಧಗಳ ಬಗ್ಗೆ ತಿಳ್ಕೊಳ್ಳೋಣ. Dear students, in this video I spill some lights on types of macroeconomics. ವಿದ್ಯಾರ್ಥಿಗಳೇ, ಟೈಪ್ಸ್ ಆಫ್ ಮ್ಯಾಕ್ರೋಎಕನಾಮಿಕ್ಸ್ ಅಲ್ಲಿ ಸಮಗ್ರ ಅರ್ಥಶಾಸ್ತ್ರದ ವಿಧಗಳಲ್ಲಿ ಪ್ರಮುಖವಾಗಿ ನಾವು 3 ವಿಧಗಳನ್ನು ನೋಡಬಹುದಾಗಿರ್ತದೆ. ಆ 3 ವಿಧಗಳನ್ನು ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಆ 3 ವಿಧಗಳಲ್ಲಿ ಮೊದಲನೇ ವಿಧ ಯಾವುದಪ್ಪ ಅಂತ ಹೇಳಿದ್ರೆ ಸ್ಥಿರಾತ್ಮಕ ಸಮಗ್ರ ವಿಶ್ಲೇಷಣೆ, ಮ್ಯಾಕ್ರೋಸ್ಟ್ಯಾಟಿಕ್ ಅನಾಲಿಸಿಸ್. ಹಂಗಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ. ಒಂದು ಸಮಯ ಬಿಂದುವಿನಲ್ಲಿ ಇಡೀ ಆರ್ಥಿಕತೆಗೆ ಅನ್ವಯಿಸುವಂತಹ ವಿವಿಧ ಚಲ ಪರಿಮಾಣಗಳನ್ನ ವಿಶ್ಲೇಷಿಸುತ್ತದೆ ಅಂತ. ಸಮಗ್ರ ಆರ್ಥಿಕ ಪರಿಮಾಣಗಳ ಮೂಲಕ ಅಂತಿಮ ಸಮತೋಲನವು ಹೇಗೆ ಸಾಧನೆಯಾಗುತ್ತದೆ ಎಂಬುದನ್ನು ಮಾತ್ರ ಇದು ಚರ್ಚಿಸುತ್ತದೆ ಹೊರತು ಸಮತೋಲನದ ನಡುವೆ ಬದಲಾವಣೆಗಳನ್ನು ಅಧ್ಯಯನವನ್ನು ಮಾಡೋದಿಲ್ಲ ಇದು ಅಂತ. ವಿದ್ಯಾರ್ಥಿಗಳೇ, ಒಂದು ನಿರ್ದಿಷ್ಟ ಸಮಯ ಬಿಂದುವಿನಲ್ಲಿ ಆಗ್ತಕ್ಕಂತಹ ಸಮತೋಲನದ ಬಗ್ಗೆ ಅಧ್ಯಯನ ಮಾಡ್ತಿದೆ ಹೊರತು ಇದು ಆ ಸಮತೋಲನ ಏರ್ಪಡಲು ಯಾವೆಲ್ಲ ಬದಲಾವಣೆಗಳಾಗೋ ಎಂಬುದರ ಬಗ್ಗೆ ಇದು ಅಧ್ಯಯನ ಮಾಡೋದಿಲ್ಲ. ಹಾಗಾಗಿ ಈ ವಿಧದ ಅಧ್ಯಯನಕ್ಕೆ ಜಡ ಸ್ಥಿತಿಯ ವಿಶ್ಲೇಷಣೆ ಅಂತ ಕರಿತೀವಿ. ಅಂತ ಹೇಳಿದ್ರೆ ಸ್ಥಿರಾತ್ಮಕ ಸಮಗ್ರ ವಿಶ್ಲೇಷಣೆಯಲ್ಲಿ ಎಲ್ಲ ಚಲ ಪರಿಮಾಣಗಳು ಒಂದೇ ಸಮಯ ಬಿಂದುವಿಗೆ ಸಂಬಂಧಿಸಿರುತ್ತವೆ. ಆದರೆ ಈ ಚಲ ಪರಿಮಾಣಗಳು ಹಿಂದಿನ ಮತ್ತು ಮುಂದಿನ ಘಟನೆಗಳ ನಡುವೆ ಸಂಬಂಧವನ್ನ ತೋರೋದಿಲ್ಲ. ಹಾಗಾಗಿ ಇದನ್ನ ಜಡ ಸ್ಥಿತಿಯ ವಿಶ್ಲೇಷಣೆ ಅಂತ ಕರಿತೀವಿ. ವಿದ್ಯಾರ್ಥಿಗಳೇ, ಈ ವಿಶ್ಲೇಷಣೆ ಅಂದ್ರೆ ಈ ಸಮತೋಲನ ಹೇಗಾಯಿತು ಅನ್ನೋದನ್ನ ಒಂದು ಸೂತ್ರದ ಮೂಲಕ ತಿಳ್ಕೋಬಹುದು. y = c + i + g. ಅಂದ್ರೆ y ಅಂತ ಹೇಳಿದ್ರೆ ಒಟ್ಟು ಆದಾಯ, c ಅಂದ್ರೆ ಅನುಭೋಗ, i ಅಂದ್ರೆ ಒಟ್ಟು ಹೂಡಿಕೆ, g ಅಂದ್ರೆ ಸರ್ಕಾರಿ ವೆಚ್ಚ. ವಿದ್ಯಾರ್ಥಿಗಳೇ, it deals with an equilibrium point of macroeconomics variables at a given point of time, namely total consumption and total investment in the country. ವಿದ್ಯಾರ್ಥಿಗಳೇ, ನಾನು ಆವಾಗಲೇ ಹೇಳಿದಂಗೆ ಒಂದು ನಿರ್ದಿಷ್ಟ ಸಮಯ ಬಿಂದುವಿನಲ್ಲಾದಂತಹ ಸಮತೋಲನ ಏನಿರ್ತದೆ ಅದ್ರ ಬಗ್ಗೆ ಅಧ್ಯಯನ ಮಾಡೋದನ್ನ ಸ್ಥಿರಾತ್ಮಕ ಸಮಗ್ರ ವಿಶ್ಲೇಷಣೆ ಅಂತ ಕರೀಬೋದು. ಅದನ್ನ ಒಂದು ಡಯಾಗ್ರಾಮ್ ನಲ್ಲಿ ಅರ್ಥ ಮಾಡ್ಕೊಳ್ಳೋಣ. ವಿದ್ಯಾರ್ಥಿಗಳು ಈ ಡಯಾಗ್ರಾಮ್ ಅನ್ನ ಗಮನಿಸಿ. ಇಲ್ಲಿ OX ಆಕ್ಸಿಸ್ ಇನ್ಕಮ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ, OY ಆಕ್ಸಿಸ್ ಕನ್ಸಂಪ್ಷನ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ ಮತ್ತು ಇನ್ವೆಸ್ಟ್ಮೆಂಟ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಇಲ್ಲಿ O ಆಕ್ಸಿಸ್ ಇಂದ ಆರಿಜಿನ್ ಇಂದ ಕೊಟ್ಟಂತಹ ಒಂದು ರೇಖೆ ಯಾವುದಿದೆ Y, ಮತ್ತು ಇಲ್ಲಿ C ಅನ್ನೋ ಒಂದು ರೇಖೆ ಇದೆ ಮತ್ತು C + I ಅನ್ನೋ ಒಂದು ರೇಖೆ ಇದೆ ಮತ್ತು C + I + G ಅನ್ನೋ ಒಂದು ರೇಖೆ ಇದೆ. ಅಂದ್ರೆ ಇದರ ಅರ್ಥ ಏನು ಅಂತ ಹೇಳಿದ್ರೆ Y is depend upon consumption or consumption plus investment or consumption plus investment plus government investment, government expenditure. So here the equilibrium happened or equilibrium point shown at E point. ಅಲ್ಲಿ ಈಕ್ವಿಲಿಬ್ರಿಯಂ ಎಲ್ಲಿ ನಮಗೆ ಗೊತ್ತಾಗ್ತಿದೆಯಪ್ಪ, ಎಲ್ಲಿ ಏರ್ಪಟ್ಟಿದೆಯಪ್ಪ ಅಂತ ಹೇಳಿದ್ರೆ ಆದಾಯದ ರೇಖೆಯು ಉಳಿತಾಯ, ಇದು ಅನುಭೋಗ ಹೂಡಿಕೆ ಮತ್ತು ಸರ್ಕಾರಿ ವೆಚ್ಚಗಳ ರೇಖೆಯು ಎಲ್ಲಿ ಸಮಗೊಳ್ಳುತ್ತವೆಯೋ ಅಲ್ಲಿ ಸಮತೋಲನ ಬಿಂದು ಏರ್ಪಟ್ಟಿದೆ ಅಂತ ಹೇಳಿದ್ರೆ ಈ ಸಮತೋಲನ ಬಿಂದುವಿನ ಬಗ್ಗೆ ಮಾತ್ರ ಅಧ್ಯಯನ ಮಾಡುತ್ತೆ ಈ ವಿಶ್ಲೇಷಣೆ. ಆದರೆ ಏನೆಲ್ಲ ಬದಲಾವಣೆಗಳಾಗ್ತು ಮತ್ತು ಈ ಹಿಂದಿನ ವರ್ಷಗಳಲ್ಲಿ ಏನಾಗಿತ್ತು ಮತ್ತೆ ಮುಂದಿನ ವರ್ಷಗಳಲ್ಲಿ ಏನಾಗುತ್ತೆ ಎಂಬುದನ್ನ ಅಧ್ಯಯನ ಮಾಡಕ್ ಹೋಗಲ್ಲ. ಅದಕ್ಕೋಸ್ಕರನೇ ಇದು ಸ್ಟ್ಯಾಟಿಕ್ ಅನಾಲಿಸಿಸ್ ಅಂತ. ವಿದ್ಯಾರ್ಥಿಗಳೇ, ದಿಸ್ ಡಯಾಗ್ರಾಮ್ ಶೋಸ್ ದಟ್ the
Equilibrium is at point E where national income is equal to the total consumption, total investment and government expenditures, which can be expressed as given below. Y is equal to C plus I plus G. ವಿದ್ಯಾರ್ಥಿಗಳೇ, ನೆಕ್ಸ್ಟ್ ಇನ್ನೊಂದು ವಿಧದ ಸಮಗ್ರ ಅರ್ಥಶಾಸ್ತ್ರದ ವಿಧ ಯಾವುದಪ್ಪ ಅಂತ ಹೇಳಿದ್ರೆ ತುಲನಾತ್ಮಕ ಸ್ಥಿರಾತ್ಮಕ ಸಮಗ್ರ ವಿಶ್ಲೇಷಣೆ, ಮ್ಯಾಕ್ರೋ ಕಂಪೇರೇಟಿವ್ ಸ್ಟ್ಯಾಟಿಕ್ ಅನಾಲಿಸಿಸ್. ಹಾಗಂದ್ರೆ ಏನು, ಇದು ಯಾವುದರ ಬಗ್ಗೆ ಅಧ್ಯಯನ ಮಾಡುತ್ತೆ, ಇದರ ವಿಶ್ಲೇಷಣೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಇದರಲ್ಲಿ ಈ ವಿಧದ ವಿಶ್ಲೇಷಣೆಯಲ್ಲಿ ಆರ್ಥಿಕತೆಯಲ್ಲಿನ ವಿವಿಧ ಚಲ ಪರಿಮಾಣಗಳ ಸಂಬಂಧದಿಂದ ಉಂಟಾಗ್ತಕ್ಕಂತಹ ವಿಭಿನ್ನ ಸಮತೋಲನ ಸ್ಥಿತಿಗಳನ್ನು ಹೋಲಿಸಿ ಅಧ್ಯಯನ ಮಾಡಲಾಗ್ತದೆ. ಅಂತ ಹೇಳಿದ್ರೆ ಒಂದು ಎರಡು ಸಮತೋಲನಗಳು ಏರ್ಪಟ್ಟಿದ್ದು ಅಂತ ಹೇಳಿದ್ರೆ ಒಂದು ಸಮತೋಲನ ಮತ್ತು ಮತ್ತೊಂದು ಸಮತೋಲನಗಳ ನಡುವೆ ಹೋಲಿಕೆಯನ್ನ ಮಾಡಿ ಅಧ್ಯಯನ ಮಾಡೋದಾಗಿರ್ತದೆ. ಅಂದ್ರೆ ಹೊಂದಾಣಿಕೆಗಳನ್ನ ಅಭ್ಯಾಸ ಮಾಡೋದಿಲ್ಲ ಅಂತ ಹೇಳಿದ್ರೆ ಈ ಬದಲಾವಣೆಗಳು ಮತ್ತು ಹೊಂದಾಣಿಕೆಗಳನ್ನ ಅಭ್ಯಾಸ ಮಾಡೋದಿಲ್ಲ, ಕೇವಲ ಹೋಲಿಕೆಯನ್ನ ಮಾಡ್ತದೆ, ಹೋಲಿಕೆಯನ್ನ ಅಧ್ಯಯನ ಮಾಡ್ತದೆ. ಬದಲಾವಣೆಗಳನ್ನ ಅಧ್ಯಯನ ಮಾಡೋದಿಲ್ಲ, ಬದಲಾಗಿ ಹೋಲಿಕೆಯನ್ನು ಮಾತ್ರ ಮಾಡಲಾಗ್ತದೆ ಈ ವಿಧದಲ್ಲಿ. ವಿದ್ಯಾರ್ಥಿಗಳೇ, ವಿವಿಧ ಸಮತೋಲನ ಬಿಂದುಗಳೇನಿದೆ ಅಲ್ಲಿ ಒಟ್ಟು ಆದಾಯ, ಒಟ್ಟು ಅನುಭೋಗ, ಒಟ್ಟು ಹೂಡಿಕೆ, ಸಮಗ್ರ ಚಲ ಪರಿಮಾಣಗಳ ನಡುವಿನ ಸಂಬಂಧಗಳಿಂದ ಹೊರಬರ್ತಕ್ಕಂತಹ ಸಮತೋಲನ ಪರಿಸ್ಥಿತಿಗಳನ್ನ ಇದು ಅಧ್ಯಯನ ಮಾಡ್ತದೆ. ಬದಲಾಗಿ ಅಲ್ಲಿ ಯಾವೆಲ್ಲ ಬದಲಾವಣೆಗಳಾಗಿವೆ, ಅಲ್ಲಿ ಯಾವೆಲ್ಲ ಪ್ರಕ್ರಿಯೆಗಳು ಏರ್ಪಟ್ಟಿದೆ ಎಂಬಿತ್ಯಾದಿ ವಿಚಾರಗಳನ್ನ ಇಲ್ಲಿ ಅಧ್ಯಯನ ಮಾಡೋದಿಲ್ಲ, ಕೇವಲ ಎರಡು ಸಮತೋಲನ ಬಿಂದುಗಳ ನಡುವಿನ ಹೋಲಿಕೆಯ ವಿಶ್ಲೇಷಣೆ ಆಗಿರ್ತದೆ ಇದು ಅಂತ. ವಿದ್ಯಾರ್ಥಿಗಳೇ, ಒಂದು ಡಯಾಗ್ರಾಮ್ ಇದೆ, ಅದನ್ನು ತಿಳ್ಕೊಳ್ಳೋಣ. ಈ ಡಯಾಗ್ರಾಮ್ ಅಲ್ಲಿ ನೋಡಿ, ಈ ಡಯಾಗ್ರಾಮ್ ಅಲ್ಲಿ ನೋಡ್ತಾ ಇದ್ದಂಗೆ ಎರಡು ಸಮತೋಲನ ಬಿಂದುಗಳಿವೆ. ಈ ಎರಡು ಸಮತೋಲನ ಬಿಂದುಗಳ ನಡುವಿನ ಹೋಲಿಕೆಯನ್ನ ಇಲ್ಲಿ ಮಾಡಲಾಗ್ತದೆ ಕಂಪೇರೇಟಿವ್ ಸ್ಟ್ಯಾಟಿಕ್ ಅನಾಲಿಸಿಸ್ ಅಲ್ಲಿ. ಈ ಡಯಾಗ್ರಾಮ್ ಅಲ್ಲಿ ನೋಡ್ತಾ ಹೋಗಿ, ಇಲ್ಲಿ ಇಂಡ್ಯೂಸ್ಡ್ ಇನ್ವೆಸ್ಟ್ಮೆಂಟ್, ಗೌರ್ಮೆಂಟ್ ಇಂಡ್ಯೂಸ್ಡ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆದ ಪರಿಣಾಮವಾಗಿ ಸಮತೋಲನ ಬಿಂದುವು E1 ನಲ್ಲಿ ಏರ್ಪಟ್ಟಿದೆ. E ಮತ್ತು E1 ಸಮತೋಲನ ಬಿಂದುಗಳ ನಡುವಿನ ಹೋಲಿಕೆಯ ವಿಶ್ಲೇಷಣೆಯನ್ನ ಮಾಡ್ತಾ ಹೋಗಿದೆ. ಅಂದ್ರೆ Y1 Y2 ಇನ್ಕಮ್ ಇದೆ, ಎರಡು ಇನ್ಕಮ್ ಇದೆ ಈಕ್ವಲಿಬ್ರಿಯಂ ಅಲ್ಲಿ, ಇವುಗಳ ನಡುವೆ ಹೋಲಿಕೆಯನ್ನ ಮಾಡಿ ಅಧ್ಯಯನ ಮಾಡ್ತಕ್ಕಂಥ ವಿಧವನ್ನ ನಾವು ಕಂಪೇರೇಟಿವ್ ಸ್ಟ್ಯಾಟಿಕ್ ಅನಾಲಿಸಿಸ್ ಅಂತ ಕರಿತಾ ಹೋಗ್ತೀವಿ. ವಿದ್ಯಾರ್ಥಿಗಳೇ, ದಿಸ್ ಇನಿಷಿಯಲ್ ಪಾಯಿಂಟ್ ಆಫ್ ಈಕ್ವಲಿಬ್ರಿಯಂ ವಾಸ್ ಅಟ್ ಪಾಯಿಂಟ್ E has seen this equilibrium point in the diagram. So consumption and investment and government expenditure are equal to income as shown in the diagram. So the induced investment of government, the new equilibrium after induced investment of government, the new equilibrium is attained at E1 where income is equal to consumption expenditure, investment expenditure and government expenditure and induced expenditure by the government. So the income level changes from O by 1 to O by 2. So the study between 2 points of equilibrium is called macro comparative static analysis. ವಿದ್ಯಾರ್ಥಿಗಳೇ, ನೆಕ್ಸ್ಟ್ ಮೂರನೇ ವಿಧದ ಸಮಗ್ರ ಅರ್ಥಶಾಸ್ತ್ರದ ವಿಶ್ಲೇಷಣೆ ಯಾವುದಪ್ಪ ಅಂತ ಹೇಳಿದ್ರೆ ಚಲನಾತ್ಮಕ ಸಮಗ್ರ ವಿಶ್ಲೇಷಣೆ, ಮ್ಯಾಕ್ರೋ ಡೈನಮಿಕ್ ಅನಾಲಿಸಿಸ್. ಹಿಂಗಂದ್ರೆ ಏನು ಅಂತ ಅಂದ್ರೆ ವಿವಿಧ ಸಮತೋಲನ ಸ್ಥಿತಿಗಳ ನಡುವಿನ ಎಲ್ಲ ಬದಲಾವಣೆಗಳನ್ನ ಇದು ಅಧ್ಯಯನ ಮಾಡ್ತದೆ, ಗಣನೆ ತೆಗೆದುಕೊಂಡು ಅಧ್ಯಯನ ಮಾಡ್ತದೆ. ಹಾಗಾಗಿ ಇದು ಬಹಳ ವಿಸ್ತಾರವಾದಂತಹ ವಾಸ್ತವವಾದಂತಹ ವಿಶ್ಲೇಷಣೆ ಅಂತ ಕರೀತಾ ಹೋಗ್ತೀವಿ. Dear students, it deals with the process of change and path of change between original equilibrium and new equilibrium. So please look at this sentence. Here we mentioned process of change or path of change. ಅಂತ
ಹೇಳಿದ್ರೆ ಆ ಪ್ರಕ್ರಿಯೆ ಏನೆಲ್ಲ ಬದಲಾವಣೆಗಳಾಯಿತು, ಆ ಪ್ರೋಸೆಸ್, ಆ ಪ್ರಕ್ರಿಯೆಯನ್ನು ಅಧ್ಯಯನ ಮಾಡ್ತೀವಿ ಮತ್ತು ಆ ಬದಲಾವಣೆಯ ಹಾದಿಯನ್ನು ಅಧ್ಯಯನ ಮಾಡ್ತೀವಿ. ಇದು ವಾಸ್ತವವಾದ ವಿಶ್ಲೇಷಣೆ ಅಂತ ನಾವು ಅಂದಾಜು ಮಾಡ್ಬೋದು. ಅಂದರೆ ಇಟ್ ಆಲ್ಸೋ ಎಕ್ಸ್ಪ್ಲೈನ್ಸ್ ದ ಫೋರ್ಸಸ್ which have brought the change, include the process of change. The diagram shows the operations of the analysis. The diagram shows the process of change. Dear students, the force is the reason to bring to attain new equilibrium. So what's the process and how the new equilibrium happens? ಎಲ್ಲನೂ ಕೂಡ ನಾವು ಅಧ್ಯಯನ ಮಾಡ್ತಾ ಹೋಗ್ತೀವಿ. ಅಂದರೆ ಸಮಗ್ರ ಅಂಶಗಳಲ್ಲಿ ಸಂಭವಿಸ್ತಕ್ಕಂಥ ಬದಲಾವಣೆಗಳನ್ನು ಪರಿಣಾಮವಾಗಿ ಸಮತೋಲನವು ಯಾವ ರೀತಿ ಘಟಿಸ್ತು ಅನ್ನೋದನ್ನು ನೋಡ್ತಾ ಹೋಗ್ತೀವಿ ಅಂತ. ವಿದ್ಯಾರ್ಥಿಗಳೇ, ಇವಲ್ಲಿ ಡಯಾಗ್ರಾಮ್ ಅನ್ನು ನೋಡ್ತಾ ಹೋಗಿ ಇಲ್ಲಿ ಈಕ್ವಿಲಿಬ್ರಿಯಂ ಈ ಪಾಯಿಂಟ್ ಅಲ್ಲಿ ಈಕ್ವಿಲಿಬ್ರಿಯಂ ಇದೆ ಮತ್ತು E1 ನಲ್ಲಿ ಇನ್ನೊಂದು ಸಮತೋಲನ ಬಿಂದು ಇದೆ. ಇವುಗಳ ಬದಲಾವಣೆ ಯಾವ ರೀತಿ ಆಯಿತು, ಇವೆಲ್ಲ ಈ ಪ್ರಕ್ರಿಯೆ ಏನು ಅಂತ ಹೇಳಿದ್ರೆ ಕಂಪರೇಟಿವ್ ಸ್ಟ್ಯಾಟಿಕ್ ಅನಾಲಿಸಿಸ್ ಅಲ್ಲಿ ಕೇವಲ ಹೋಲಿಕೆಯನ್ನು ಮಾಡೋದು. ಆದರೆ ಯಾವೆಲ್ಲ ಬದಲಾವಣೆಗಳು, ಏನೆಲ್ಲ ಕಾರಣಗಳಾಯಿತು, ಏನೇನು ಬದಲಾವಣೆ ಆಯಿತು ಎಂಬಿತ್ಯಾದಿ ವಿಚಾರಗಳು ಅಧ್ಯಯನ ಮಾಡಿರಲಿಲ್ಲ. ಆದರೆ ಡೈನಾಮಿಕ್ ಅನಾಲಿಸಿಸ್ ಅಲ್ಲಿ ಯಾವೆಲ್ಲ ಅಂಶಗಳು ಕಾರಣವಾಗ್ತವೆ, ಹೇಗೆ ಇದು ಬದಲಾವಣೆ ಹೊಂತು ಅನ್ನೋದನ್ನು ಸಂಪೂರ್ಣವಾಗಿ ನಾವು ಈ ಡೈನಾಮಿಕ್ ಅನಾಲಿಸಿಸ್ ಅಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ಡಿಯರ್ ಸ್ಟೂಡೆಂಟ್ಸ್, this diagram shows the process of change from initial point of equilibrium to the new equilibrium. The changes is not sudden change but has been caused by process and time lag. So ಇದು dynamic explanation. Thank you.